Hello, myself Anupama, Assistant Professor of Commerce, Government First Aid College, Shirati. This is a presentation on material control. This session includes the topic meaning and significance of material control, purchase control, procedures involved in purchase, economic ordering quantity, stores control, location and functions of stores department, levels of inventory. So, first of all, meaning of material. Material andre ಏನು? The commodities which are used in production or manufacturing industry in crude or original form are called materials. It includes raw materials, components, tools, maintenance materials, consumable stores. ಸೊ ಕಮಾಡಿಟಿ ಅಂದರೆ ಏನು? ಉತ್ಪಾದನೆಯಲ್ಲಿ ಅಥವಾ ಉತ್ಪಾದನಾ ಕೈಗಾರಿಕೆಯಲ್ಲಿ ಯಾವ ವಸ್ತುಗಳನ್ನು ಕಚ್ಚಾ ಅಥವಾ ಅದರ ಮೂಲ ರೂಪದಲ್ಲಿ ಬಳಸ್ತೇವೋ ಅದಕ್ಕೆ ನಾವು ಮೆಟೀರಿಯಲ್ಸ್ ಅಂತ ಹೇಳ್ತೇವೆ. ಇವು ಕಚ್ಚಾ ವಸ್ತುಗಳಿರ್ಬೋದು, ಅದರ ಕಾಂಪೋನೆಂಟ್ಸ್ ಇರ್ಬೋದು, ಅಥವಾ ಟೂಲ್ಸ್ ಇರ್ಬೋದು, ಅಥವಾ ಕನ್ಸ್ಯೂಮಬಲ್ ಸ್ಟೋರ್ಸ್ ಇರಬಹುದು. ಸೊ ಮೆಟೀರಿಯಲ್ ಕಂಟ್ರೋಲ್ ಅಂದರೆ ವಸ್ತುಗಳ ನಿಯಂತ್ರಣ. ಮೆಟೀರಿಯಲ್ ಕಂಟ್ರೋಲ್ ಈಸ್ ಎ ಸಿಸ್ಟಮ್ಯಾಟಿಕ್ ಕಂಟ್ರೋಲ್ ಓವರ್ ಪರ್ಚೇಸಿಂಗ್ ಅಂದರೆ ಅವುಗಳ ಖರೀದಿ, ಸ್ಟೋರಿಂಗ್ ಸಂಗ್ರಹಣೆ ಮತ್ತು ಅವುಗಳ ಕನ್ಸಂಪ್ಷನ್ ಆಫ್ ಮೆಟೀರಿಯಲ್, ಅವುಗಳ ಉಪಯೋಗ ಯಾವ ರೀತಿ ಮಾಡ್ತೀವಿ, ಯಾಕೆ ಮಾಡಬೇಕು ಅಂದರೆ ಸೊ ಆ್ಯಸ್ ಟು ಮೇಂಟೈನ್ ಎ ರೆಗ್ಯುಲರ್ ಆ್ಯಂಡ್ ಟೈಮ್ಲಿ ಸಪ್ಲೈ ಆಫ್ ಮೆಟೀರಿಯಲ್ ಅಂದರೆ ನಿರಂತರವಾಗಿ ವಸ್ತುಗಳ ಪೂರೈಕೆ ಮತ್ತು ಸರಿಯಾದ ಸಂದರ್ಭಕ್ಕೆ ಅವುಗಳ ಪೂರೈಕೆ ಮಾಡೋ ಸಂಬಂಧ ಈ ಮೆಟೀರಿಯಲ್ಗಳನ್ನು ನಿಯಂತ್ರಣ ಮಾಡಬೇಕು. ಸೊ ಸಿಗ್ನಿಫಿಕೆನ್ಸ್ ಆಫ್ ಮೆಟೀರಿಯಲ್ ಕಂಟ್ರೋಲ್, ಅದರ ಪ್ರಾಮುಖ್ಯತೆ ಏನು? ಇಟ್ ಹೆಲ್ಪ್ಸ್ ಟು ಅವಾಯ್ಡ್ ಓವರ್ ಸ್ಟಾಕಿಂಗ್ ಆರ್ ಅಂಡರ್ ಸ್ಟಾಕಿಂಗ್ ಆಫ್ ಮೆಟೀರಿಯಲ್ಸ್. ಕಚ್ಚಾ ವಸ್ತುಗಳು ಜಾಸ್ತಿ ಕೂಡ ಸ್ಟಾಕ್ ಆಗಿರಬಾರ್ದು ಅಥವಾ ಭಾಳ ಕಡಿಮೆ ಕೂಡ ಸ್ಟಾಕ್ನಲ್ಲಿ ಇರಬಾರ್ದು. ಜಾಸ್ತಿ ಸ್ಟಾಕ್ನಲ್ಲಿ ಇಟ್ಟರೆ ಕೆಲವು ಸಲ ಅವು ಅಬ್ಸಲ್ಯೂಷನ್ಸ್ ಆಗ್ಬೋದು, ಔಟ್ಡೇಟೆಡ್ ಆಗ್ಬೋದು, ಅಥವಾ ನಮಗೆ ಅದರದ್ದು ಬರ್ಡನ್ ಆಗ್ಬೋದು. ಅದೇ ರೀತಿ ಕಡಿಮೆ ಇದ್ದರೆ ಉತ್ಪಾದನೆಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಸಿಗದೇ ಇರ್ಬೋದು. ಆದ್ದರಿಂದ ಅವನ್ನು ಸರಿಯಾಗಿ ಕಂಟ್ರೋಲ್ ಮಾಡಬೇಕು. ಪ್ರಾಪರ್ ಸ್ಟೋರೇಜ್ ಆರ್ ಪ್ರಾಪರ್ ಪ್ರಿಸರ್ವೇಷನ್ ಆ್ಯಂಡ್ ಸೇಫ್ಟಿ ಆಫ್ ದ ಮೆಟೀರಿಯಲ್, ಸರಿಯಾಗಿ ಅವುಗಳನ್ನು ಸಂಗ್ರಹ ಮಾಡಬೇಕು. ಅದೇ ರೀತಿ ಅದರ ಸೇಫ್ಟಿ ಅಂದರೆ ಸುರಕ್ಷತೆಯನ್ನು ಕೂಡ ಮಾಡಬೇಕು. ಇಟ್ ಹೆಲ್ಪ್ಸ್ ಇನ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ಮಿನಿಮೈಸೇಷನ್, ವೆಚ್ಚವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಮತ್ತು ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಇಟ್ ಎನ್ಶೂರ್ಸ್ ಕಂಟಿನ್ಯೂಯಸ್ ಚೆಕಿಂಗ್ ಆಫ್ ಮೆಟೀರಿಯಲ್ಸ್, ವಸ್ತುಗಳನ್ನು ನಿರಂತರವಾಗಿ ಚೆಕ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಅದೇ ರೀತಿ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಮೆಟೀರಿಯಲ್ಸ್, ಸಿಗುವಂತಹ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ನಾವು ಇಲ್ಲಿ ಮೆಟೀರಿಯಲ್ ಕಂಟ್ರೋಲ್ನಲ್ಲಿ ಕೆಲವು ಟೆಕ್ನಿಕ್ಸ್ ಮತ್ತು ಮೆಥಡ್ಸನ್ನು ಉಪಯೋಗಿಸ್ತೇವೆ. ಇಟ್ ಎನ್ಶೂರ್ಸ್ ಅವೈಲಬಿಲಿಟಿ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಮೆಟೀರಿಯಲ್ಸ್ ವಿದೌಟ್ ಡಿಲೇ, ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಸರಿಯಾದ ಸಂದರ್ಭಕ್ಕೆ ಅಂದರೆ ಲೇಟ್ ಮಾಡದೆ ನಮಗೆ ಸರಿಯಾದ ಟೈಮಿಗೆ ಇದು ಸಪ್ಲೈ ಮಾಡ್ತದೆ. ಸೊ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ಮೆಟೀರಿಯಲ್ ಕಂಟ್ರೋಲ್ ಅಂದರೆ ಮೆಟೀರಿಯಲ್ ಕಂಟ್ರೋಲ್ನಲ್ಲಿ ನಾವು ಕೆಲವು ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗ್ತದೆ, ಕೆಲವು ಹಂತಗಳನ್ನು ಸರಿಯಾಗಿ ಅನುಸರಿಸಬೇಕಾಗ್ತದೆ. ಯಾವೆಲ್ಲ ಇವು ಹಂತಗಳು? ಒಂದನೇದ್ದು ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಬೈ ಸೆಂಟ್ರಲೈಸ್ಡ್ ಪರ್ಚೇಸ್ ಡಿಪಾರ್ಟ್ಮೆಂಟ್, ಅಂದರೆ ಈ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು, ಖರೀದಿ ಮಾಡಬೇಕು. ಯಾರು ಮಾಡಬೇಕು ಅಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಖರೀದಿ ಮಾಡ್ತಾರೆ. ರಿಸೀವಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಆಫ್ ಗೂಡ್ಸ್, ಖರೀದಿ ಮಾಡಿದಂತಹ ವಸ್ತುಗಳನ್ನು ನಾವು ತಗೊಳ್ಬೇಕು ಮತ್ತು ಇನ್ಸ್ಪೆಕ್ಷನ್ ಮಾಡಬೇಕು. ಅಂದರೆ ನಮ್ಮ ಕೊಟೇಷನ್ನಲ್ಲಿ ಅಥವಾ ಸಪ್ಲೈಯರ್ ಇನ್ವಾಯ್ಸ್ ಕೊಟ್ಟಿರ್ತಾನೆ, ಅದರಲ್ಲಿರುವಂತಹ ಮೆಟೀರಿಯಲ್ಸ್ ಸರಿ ಇದೇನೋ ಇಲ್ವಾ ಅಂತ ಇನ್ಸ್ಪೆಕ್ಷನ್ ಮಾಡಬೇಕು.
ನೆಕ್ಸ್ಟ್ ಸ್ಟೋರಿಂಗ್ ಆಫ್ ಮೆಟೀರಿಯಲ್ಸ್, ಸಂಗ್ರಹಣೆ ಮಾಡಬೇಕು, ಅವು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಬೇಕು. ನೆಕ್ಸ್ಟ್ ಇಶ್ಯೂವಿಂಗ್ ಆಫ್ ಮೆಟೀರಿಯಲ್ಸ್, ಇಶ್ಯೂವಿಂಗ್ ಅಂದರೆ ಯಾವ ಉತ್ಪಾದನಾ ವಿಭಾಗಗಳು ಯಾವಾಗ ಮೆಟೀರಿಯಲ್ಸನ್ನು ರಿಕ್ವಿಸಿಷನ್ ಕಳಿಸ್ತಾವೋ ಆವಾಗ ಆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸಿಗೆ ಇಶ್ಯೂ ಮಾಡಬೇಕು. ಸೊ ನೆಕ್ಸ್ಟ್ ಅಕೌಂಟಿಂಗ್ ಆಫ್ ಮೆಟೀರಿಯಲ್ಸ್, ಅದೇ ರೀತಿಯಲ್ಲಿ ಅವುಗಳ ಅಕೌಂಟನ್ನು ಸ್ಟೋರ್ಸ್ನಲ್ಲಿ ಎಷ್ಟು ಬಂದಿವೆ, ಎಷ್ಟು ಹೋಗಿವೆ ಅಥವಾ ಎಷ್ಟು ಬ್ಯಾಲೆನ್ಸ್ ಇದೆ, ಇವನ್ನೆಲ್ಲವನ್ನು ಕೂಡ ಅಕೌಂಟಿಂಗ್ ಮಾಡಬೇಕು. ನೆಕ್ಸ್ಟ್ ಫಿಸಿಕಲ್ ಕೀಪಿಂಗ್ ಆ್ಯಂಡ್ ಪರ್ಪೆಚುವಲ್ ಇನ್ವೆಂಟರಿ ರೆಕಾರ್ಡ್ಸ್, ಇವೇನು ಮಾಡಬೇಕು, ನಮಗೆ ಭೌತಿಕವಾಗಿ ವಸ್ತುಗಳನ್ನು ಮತ್ತು ರೆಕಾರ್ಡ್ಗಳನ್ನು ಕೂಡ ಮೇಂಟೈನ್ ಮಾಡಬೇಕು. ಸೊ ಪರ್ಚೇಸ್ ಕಂಟ್ರೋಲ್, ಪರ್ಚೇಸ್ನ ಕಂಟ್ರೋಲ್ ಮುಖ್ಯವಾದ ಹಂತ ಅಂದರೆ ಮೆಟೀರಿಯಲ್ ಕಂಟ್ರೋಲ್ನ ಮುಖ್ಯವಾದ ಹಂತ ಅಂದರೆ ಪರ್ಚೇಸ್ ಕಂಟ್ರೋಲ್. ಪರ್ಚೇಸ್ ಕಂಟ್ರೋಲ್ ಅಂದರೆ ಖರೀದಿಯನ್ನು ನಿಯಂತ್ರಣ ಅಥವಾ ಖರೀದಿಯ ನಿಯಂತ್ರಣ. ಖರೀದಿಯ ನಿಯಂತ್ರಣ ಅಂದರೆ ಏನು? ಪರ್ಚೇಸಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್. An efficient purchasing ensures getting of materials from the right source and at right price. ಅಂದರೆ ಒಂದು ಉತ್ತಮವಾದಂತಹ ಒಂದು ಪರ್ಚೇಸಿಂಗ್ ಅಥವಾ ಖರೀದಿ ಏನು ನಮಗೆ ಸಹಾಯ ಮಾಡ್ತದಂದರೆ ಸರಿಯಾದ ವಸ್ತುಗಳನ್ನು ಸರಿಯಾದ ಮೂಲಗಳಿಂದ ಮತ್ತು ಸರಿಯಾದ ದರದಲ್ಲಿ ನಮಗೆ ಕೊಡ್ತದೆ. Management entrust all powers to centralized purchase department for purchase all types of materials required for various departments of the organization. ಸಂಸ್ಥೆಯಲ್ಲಿ ಬೇರೆ ಬೇರೆ ವಿಭಾಗಗಳು ಅವುಗಳಿಗೆ ತಮ್ಮದೇ ಆದಂತಹ ಅವಶ್ಯಕತೆಗಳು ಇರ್ತವೆ, ಅಂದರೆ ವಸ್ತುಗಳ ಅವಶ್ಯಕತೆ ಇರ್ತವೆ. ಅವನ್ನೆಲ್ಲವನ್ನು ಅವು ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತವೆ. ಆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇಡೀ ಸಂಸ್ಥೆಗೆ ಬೇಕಿರುವಂತಹ ವಸ್ತುಗಳನ್ನು ಖರೀದಿ ಮಾಡ್ತದೆ. ಸೊ ಅದರಿಂದ ಈ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ವಸ್ತುಗಳ ಖರೀದಿಯಲ್ಲಿ ಕೆಲವು ನಾವು ಹಂತಗಳನ್ನು ನೋಡ್ತೇವೆ ಅಥವಾ ಇದೊಂದು ಪ್ರಕ್ರಿಯೆಯಾಗಿದೆ. ಬೇರೆ ಬೇರೆ ಹಂತಗಳನ್ನು ನೋಡ್ತೇವೆ. ಅವು ಯಾವುದು ಅಂತ ನೋಡೋಣ. ಮೊದಲನೆಯದ್ದು ರಿಸೀವಿಂಗ್ ದ ಪರ್ಚೇಸ್ ರಿಕ್ವಿಸಿಷನ್ಸ್ ಆರ್ ಇಂಡೆಂಟ್ಸ್. ಅಂದರೆ ಏನು? ಪರ್ಚೇಸ್ ರಿಕ್ವಿಸಿಷನ್ ಇಸ್ ಎ ಫಾರ್ಮಲ್ ರಿಕ್ವೆಸ್ಟ್ ಟು ದ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಟು ಬೈ ದ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ವಸ್ತುಗಳ ಬೇಡಿಕೆ ಇರ್ತದೆ. ಆ ಬೇಡಿಕೆಗೆ ಅನುಸಾರವಾಗಿ ಅವುಗಳೇನು ಮಾಡ್ತಾವಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಇಟ್ಸ್ ಎ ರಿಕ್ವೆಸ್ಟ್ ಟು ದ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್. ಪರ್ಚೇಸಿಂಗ್ ಡಿಪಾರ್ಟ್ಮೆಂಟಿಗೆ ಇದೊಂದು ರಿಕ್ವೆಸ್ಟ್ ಬೈ ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಸೊ ಎರಡನೇ ಹಂತದಲ್ಲಿ ಡಿಟರ್ಮಿನಿಂಗ್ ದ ವಾಲ್ಯೂಮ್ ಆಫ್ ಮೆಟೀರಿಯಲ್ಸ್ ಇಸ್ ಟು ಬಿ ಆರ್ಡರ್ಡ್. ಅಂದರೆ ಒಂದು ಸಲ ಪರ್ಚೇಸ್ ರಿಕ್ವಿಸಿಷನನ್ನು ರಿಸೀವ್ ಮಾಡಿದ ನಂತರ ಪರ್ಚೇಸ್ ಡಿಪಾರ್ಟ್ಮೆಂಟ್ ಎಷ್ಟು ವಾಲ್ಯೂಮನ್ನು ಎಷ್ಟು ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡಬೇಕು ಅಂಥೇಳಿ ಅಥವಾ ಎಷ್ಟು ಕ್ವಾಂಟಿಟಿಯನ್ನು ಆರ್ಡರ್ ಮಾಡಬೇಕು ಅಂತ ಹೇಳ್ಕೊಂಡು ಡಿಸಿಷನ್ ತಗೊಳ್ತದೆ. ಸೊ ಇಲ್ಲಿ ಏನು ಮಾಡ್ತದಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಯಾವುದರ ಮೇಲೆ ಈ ವಾಲ್ಯೂಮನ್ನು ಡಿಸೈಡ್ ಮಾಡ್ತದೆ ಅಂದರೆ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ಸ್, ಎಷ್ಟು ವಸ್ತುಗಳು ನಮ್ಮ ಕಡೆ ಇದೆ, ಕನ್ಸಂಪ್ಷನ್ ಆಫ್ ಮೆಟೀರಿಯಲ್ಸ್, ಎಷ್ಟು ಕನ್ಸಂಪ್ಷನ್ ಆಗ್ತಾ ಇದೆ, ಮತ್ತು ಪ್ರೊಡಕ್ಷನ್ ಮತ್ತು ಸೇಲ್ಸ್ ಟಾರ್ಗೆಟ್ಸ್, ಉತ್ಪಾದನೆ ಮತ್ತು ಸೇಲ್ನ ಟಾರ್ಗೆಟ್ ಎಷ್ಟಿರ್ತದೆ ಅದರ ಮೇಲೆ. ಸೊ ಥರ್ಡ್ ಒನ್ ಈಸ್ ಇನ್ವೈಟಿಂಗ್ ಟೆಂಡರ್ಸ್ ಆರ್ ಕೊಟೇಶನ್ಸ್ ಫ್ರಮ್ ಡಿಫರೆಂಟ್ ಸಪ್ಲೈಯರ್ಸ್. ಪರ್ಚೇಸ್ ರಿಕ್ವಿಸಿಷನನ್ನು ರಿಸೀವ್ ಮಾಡಿ ಆದ ನಂತರ ಪರ್ಚೇಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತದಂದರೆ ಬೇರೆ ಬೇರೆ ಸೋರ್ಸಸ್ ಅಥವಾ ಬೇರೆ ಬೇರೆ ಸಪ್ಲೈಯರ್ಸನ್ನು ಹುಡುಕ್ತಾ ಹೋಗ್ತದೆ ಆ್ಯಂಡ್ ಅವರ ಅಡ್ರೆಸ್ ಮತ್ತು ನೇಮನ್ನು ಕಲೆಕ್ಟ್ ಮಾಡ್ತದೆ. ಸೊ ಏನು ಮಾಡ್ತದೆ ಅಂದರೆ ಆ ಪ್ರಾಸ್ಪೆಕ್ಟಿವ್ ಸಪ್ಲೈಯರ್ಸ್ನಿಂದ ಇಟ್ ಟೆಂಡರ್ಸ್ ಅಥವಾ ಕೊಟೇಶನ್ಸನ್ನು ಇನ್ವೈಟ್ ಮಾಡ್ತದೆ. ಸೊ ನೆಕ್ಸ್ಟ್ ಸೆಲೆಕ್ಟಿಂಗ್ ದ ಸಪ್ಲೈಯರ್. ಕೊಟೇಶನ್ಸ್ ಅಥವಾ ಕೊಟೇಶನ್ಸ್ ಮತ್ತು
ಟೆಂಡರ್ಸನ್ನು ಸಪ್ಲೈಯರ್ಸ್ ಕಳಿಸಿದ ನಂತರ ಪರ್ಚೇಸ್ ಡಿಪಾರ್ಟ್ಮೆಂಟ್ ಯಾವ ಸಪ್ಲೈಯರನ್ನು ಸೆಲೆಕ್ಟ್ ಮಾಡಬೇಕು ಅಂತ ವಿಚಾರ ಮಾಡ್ತದೆ. ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಡಿಪೆಂಡಿಂಗ್ ಆನ್ ದ ಪ್ರೈಸ್, ಕ್ವಾಲಿಟಿ, ಟೈಮ್ ಆಫ್ ಡೆಲಿವರಿ, ಕ್ವಾಂಟಿಟಿ, ಡಿಸ್ಕೌಂಟ್, ಟರ್ಮ್ಸ್ ಆಫ್ ಪೇಮೆಂಟ್, ಮೋಡ್ ಆಫ್ ಡೆಲಿವರಿ, ಗುಡ್ ವಿಲ್ ಆಫ್ ದ ಸಪ್ಲೈಯಿಂಗ್ ಫರ್ಮ್. ಇದನ್ನೆಲ್ಲವನ್ನು ಕೂಡ ಈ ಎಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಿ ಸಪ್ಲೈಯರನ್ನು ಸೆಲೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಈಸ್ ಪ್ಲೇಸಿಂಗ್ ದ ಆರ್ಡರ್ಸ್. ಪ್ಲೇಸಿಂಗ್ ದ ಆರ್ಡರ್ ಅಂದರೆ ಯಾರು ಸಪ್ಲೈಯರು ಸೆಲೆಕ್ಟ್ ಮಾಡಿ ಆಗ್ತದೆ ಆ ಸೆಲೆಕ್ಟ್ ಮಾಡಿದಂಥ ಸಪ್ಲೈಯರಿಗೆ ವಸ್ತುಗಳನ್ನು ಆರ್ಡರ್ ಮಾಡ್ತೇವೆ. ಪರ್ಚೇಸ್ ಆರ್ಡರ್ ಈಸ್ ಎ ರಿಟರ್ನ್ ಅಥರೈಸೇಷನ್ ಡಾಕ್ಯುಮೆಂಟ್ ಟು ದ ಸಪ್ಲೈಯರ್ಸ್ ಟು ಸಪ್ಲೈ ದ ಪರ್ಟಿಕ್ಯುಲರ್ ಮೆಟೀರಿಯಲ್ ಆರ್ ಮೆಟೀರಿಯಲ್ಸ್. ಅಂದರೆ ಇಟ್ ಈಸ್ ಅನ್ ಆರ್ಡರ್. ಇದು ರಿಟರ್ನ್ ಅಥರೈಸೇಷನ್ ಡಾಕ್ಯುಮೆಂಟ್. ಇದೊಂದು ಬರೆದಿರುವಂತಹ ಲಿಖಿತ ರೂಪದ ಒಂದು ಆಜ್ಞೆ. ಸೊ ಇದರಲ್ಲಿ ಯಾವ ವಸ್ತುಗಳನ್ನು ಎಷ್ಟು ಕ್ವಾಂಟಿಟಿ ಕಳಿಸಬೇಕು ಅಂತೇಳಿ ಹೇಳ್ತದೆ. ನೆಕ್ಸ್ಟ್ ಸ್ಟೆಪ್ ಈಸ್ ರಿಸೀವಿಂಗ್ ಆ್ಯಂಡ್ ಇನ್ಸ್ಪೆಕ್ಟಿಂಗ್ ದ ಮೆಟೀರಿಯಲ್ಸ್. ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ವಸ್ತುಗಳು ಬಂದ ಕೂಡಲೇ ಅದು ಏನು ಮಾಡ್ತದೆ ಅಂದರೆ ಅದು ರಿಸೀವ್ ಮಾಡ್ತದೆ ಮತ್ತು ಇನ್ಸ್ಪೆಕ್ಟ್ ಮಾಡ್ತದೆ. ಇನ್ಸ್ಪೆಕ್ಟ್ ಮಾಡುವಾಗ ಇದು ಏನೆಲ್ಲ ನೋಡ್ತದೆ ಅಂದರೆ ರಿಸೀವಿಂಗ್ ಮಾಡುವಾಗ ಪ್ಯಾಕಿಂಗನ್ನು ನೋಡ್ತದೆ, ಲೋಡಿಂಗನ್ನು ನೋಡ್ತದೆ, ಅನ್ಲೋಡಿಂಗ್ ನೋಡ್ತದೆ. ಇದೆಲ್ಲವನ್ನು ಕೂಡ ಸರಿಯಾಗಿ ಇದೆಯೋ ಇಲ್ವಾ ಅಂಥೇಳಿ ನೋಡ್ತದೆ. ನೆಕ್ಸ್ಟ್ ಚೆಕಿಂಗ್ ಆ್ಯಂಡ್ ಪಾಸಿಂಗ್ ಬಿಲ್ಸ್ ಫಾರ್ ಪೇಮೆಂಟ್. ಈ ಇನ್ವಾಯ್ಸಸನ್ನು ರಿಸೀವ್ ಮಾಡಿದ ನಂತರ ದ ಇನ್ವಾಯ್ಸಸನ್ನು ಅಕೌಂಟಿಂಗ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತದೆ. ಸೊ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಅರಿಥ್ಮೆಟಿಕಲ್ ಎಕ್ಯುರಸಿಯನ್ನು ಚೆಕ್ ಮಾಡಿ ಬಿಲ್ಲನ್ನು ಕಳಿಸ್ತದೆ ಪೇಮೆಂಟಿಗೆ. ನೆಕ್ಸ್ಟ್ ಈಗ ಸ್ಟೋರ್ಸ್ ಕಂಟ್ರೋಲ್ ಅಂದರೆ ಏನು? ಪ್ರಾಪರ್ ಸ್ಟೋರೇಜ್ ಆಫ್ ಮೆಟೀರಿಯಲ್ಸ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಇಫೆಕ್ಟಿವ್ ಪ್ರೊಡಕ್ಷನ್. ಯಾವುದೇ ಉತ್ಪಾದನೆಗೆ ಆ ಸ್ಟೋರೇಜ್ ಆಫ್ ಮೆಟೀರಿಯಲ್ಸ್ ವಸ್ತುಗಳ ಸಂಗ್ರಹಣೆ ಕೂಡ ಬಹಳ ಮುಖ್ಯ. ಮೆಟೀರಿಯಲ್ಸ್ ವೆನ್ ರಿಸೀವ್ಡ್ ಆರ್ ಪ್ರಾಪರ್ಲಿ ಎಕ್ಸಾಮಿನ್ಡ್, ಟೆಸ್ಟೆಡ್ ಆ್ಯಂಡ್ ಕೆಪ್ಟ್ ಇನ್ ಎ ಪ್ರಾಪರ್ ಪ್ಲೇಸ್ ನೋನ್ ಆ್ಯಸ್ ಸ್ಟೋರ್ ರೂಮ್. ಯಾವ ವಸ್ತುಗಳನ್ನು ನಾವು ರಿಸೀವ್ ಮಾಡ್ತೀವಲ್ವ ಆಮೇಲೆ ಎಕ್ಸಾಮಿನ್ ಮಾಡಬೇಕು, ಅವನ್ನು ಪರೀಕ್ಷೆಗೊಳಪಡಿಸಬೇಕು, ಆಮೇಲೆ ಸ್ಟೋರ್ನಲ್ಲಿ ಇಟ್ಕೋಬೇಕು. ಸ್ಟೋರ್ ಕೀಪಿಂಗ್ ಇಸ್ ಎ ಫಿಸಿಕಲ್ ಸ್ಟೋರೇಜ್ ಆಫ್ ಮೆಟೀರಿಯಲ್ಸ್ ಇನ್ ದ ಸ್ಟೋರ್ ರೂಮ್ ಇನ್ ಎ ಸೈಂಟಿಫಿಕ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಮ್ಯಾನರ್ ವಿತ್ ಎ ವ್ಯೂ ಆಫ್ ಸೇವಿಂಗ್ ದೆಮ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಡ್ಯಾಮೇಜಸ್. ಅಷ್ಟು ವಸ್ತುವನ್ನು ಖರೀದಿ ಮಾಡಿದ ನಂತರ ಅವುಗಳು ನಾವು ಸರಿಯಾಗಿ ಸಂಗ್ರಹಣೆ ಮಾಡದೇ ಇದ್ದರೆ ಏನಾದರಕ್ಕೆ ಡ್ಯಾಮೇಜ್ ಆಗ್ಬೋದು. ಅದರಿಂದ ಎಲ್ಲ ರೀತಿಯ ಡ್ಯಾಮೇಜ್ಗಳಿಂದ ಸುರಕ್ಷಿತವಾಗಿ ಅವುಗಳನ್ನು ಕಾಯ್ದಿಟ್ಟುಕೊಳ್ಳೋದಕ್ಕೆ ಅಥವಾ ವೈಜ್ಞಾನಿಕವಾಗಿ ಇಟ್ಟುಕೊಳ್ಳೋದಕ್ಕೆ ನಾವು ಸ್ಟೋರ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಫಂಕ್ಷನ್ಸ್ ಆಫ್ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ನ ಫಂಕ್ಷನ್ ಏನು ಮಾಡ್ತದೆ? ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅದು ರಿಸೀವಿಂಗ್ ಮೆಟೀರಿಯಲ್ಸ್ ಇನ್ ಟು ಸ್ಟೋರ್ಸ್ ಆಫ್ಟರ್ ಚೆಕಿಂಗ್ ದೆಮ್ ವಿತ್ ದ ಕಂಟೆಂಟ್ಸ್ ಆಫ್ ದ ಮೆಟೀರಿಯಲ್, ರಿಸೀವ್ಡ್ ನೋಟ್ ಆ್ಯಂಡ್ ಇನ್ಸ್ಪೆಕ್ಷನ್ ರಿಪೋರ್ಟ್. ಸ್ಟೋರ್ಸಿಗೆ ಮೆಟೀರಿಯಲ್ಸ್ ಬಂದ ಕೂಡಲೇ ಕಂಟೆಂಟ್ಸ್ ಆಫ್ ದ ಮೆಟೀರಿಯಲ್ಸ್ ರಿಸೀವ್ಡ್ ನೋಟ್ನಲ್ಲಿ ಕ್ವಾಂಟಿಟಿ, ಅದರ ಪ್ಯಾಕಿಂಗ್ ಇರ್ಬೋದು, ಅದರಲ್ಲಿ ಏನಿದೆ ಅವೆಲ್ಲ ಮಾಹಿತಿ ಇರ್ತದೆ, ಅದರ ಜೊತೆಗೆ ಚೆಕ್ ಮಾಡ್ತದೆ. ಮೇಂಟೆನೆನ್ಸ್ ಆಫ್ ಪ್ರಾಪರ್ ರೆಕಾರ್ಡ್ ಆಫ್ ಮೆಟೀರಿಯಲ್ಸ್ ರಿಸೀವ್ಡ್ ಆ್ಯಂಡ್ ಇಶ್ಯೂಡ್ ಟು ಪ್ರೊಡಕ್ಷನ್. ಅಂದರೆ ಮೆಟೀರಿಯಲ್ಸ್ ರಿಸೀವ್ ಮಾಡಿ ಆದ ನಂತರ ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಯಾವ ರೀತಿ ಅದನ್ನು ಇಶ್ಯೂ ಮಾಡ್ತದೆ ಅದರ ಬಗ್ಗೆ ರೆಕಾರ್ಡನ್ನು ಮೇಂಟೈನ್ ಮಾಡಬೇಕು. ಪ್ರಾಪರ್ ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಫಿಕೇಷನ್ ಆಫ್ ಮೆಟೀರಿಯಲ್ಸ್ ರಿಸೀವ್ ಮಾಡಿ ಆದ ನಂತರ ಅದನ್ನು ಸರಿಯಾಗಿ ಕ್ಲಾಸಿಫಿಕೇಷನ್ ಮಾಡಬೇಕು ಮತ್ತು ಅದಕ್ಕೆ ತನ್ನದೇ ಆದಂಥ ಕೋಡ್ಸ್ಗಳನ್ನು ಹಾಕಬೇಕು. ಮೇಂಟೆನೆನ್ಸ್ ಆಫ್ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಇನ್ ಅ ನೀಟ್ ಮ್ಯಾನರ್. ಸ್ಟೋರ್ಸ್ ಡಿಪಾರ್ಟ್ಮೆಂಟನ್ನು ಭಾಳ ನೀಟಾಗಿ ಮೇಂಟೈನ್ ಮಾಡಬೇಕು.
ಇಶ್ಯೂ ಆಫ್ ಮೆಟೀರಿಯಲ್ಸ್ ಓನ್ಲಿ ಅಗೈನೆಸ್ಟ್ ಆಥರೈಸ್ಡ್ ರಿಕ್ವೆಸಿಷನ್. ವೇರಿಯಸ್ ಡಿಪಾರ್ಟ್ಮೆಂಟಿಂದ ರಿಕ್ವೆಸಿಷನನ್ನು ರಿಸೀವ್ ಮಾಡಿದ ನಂತರ ಮಾತ್ರ ಮೆಟೀರಿಯಲ್ಸನ್ನು ಇಶ್ಯೂ ಮಾಡಬೇಕು. ಮೇಂಟೈನ್ ಸ್ಟಾಕ್ ಲೆವೆಲ್ಸ್ ಫಾರ್ ಈಚ್ ಐಟಮ್ ಆಫ್ ಮೆಟೀರಿಯಲ್ಸ್. ಪ್ರತಿಯೊಂದು ವಸ್ತುಗಳಿಗೆ ಅದರದ್ದೇ ಆದಂಥ ಸ್ಟಾಕ್ ಲೆವೆಲನ್ನು ಮೇಂಟೈನ್ ಮಾಡಬೇಕು. ಪ್ರಿವೆಂಟ್ ಅನ್ಅಥರೈಸ್ಡ್ ಪರ್ಸನ್ಸ್ ಫ್ರಮ್ ಎಂಟರಿಂಗ್ ಇನ್ ಟು ದ ಸ್ಟೋರ್ಸ್. ಸ್ಟೋರ್ಸಿಗೆ ಅನ್ಅಥರೈಸ್ಡ್ ವ್ಯಕ್ತಿಗಳನ್ನು ಬರಲಿಕ್ಕೆ ಬಿಡಬಾರದು. ರಿಸೀವ್ ಬ್ಯಾಕ್ ದ ಸರ್ಪ್ಲಸ್ ಮೆಟೀರಿಯಲ್ಸ್ ರಿಟರ್ನ್. ಹಿಂದೆ ಬಂದಿರುವಂಥ ಎಕ್ಸ್ಟ್ರಾ ಮೆಟೀರಿಯಲ್ಸನ್ನು ತಗೋಬೇಕು. ಈ ಸ್ಟೋರ್ಸ್ ಕಂಟ್ರೋಲ್ನಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಇರ್ತವೆ. ಅವು ಮುಖ್ಯವಾಗಿ 8 ಇವೆ. ಅವು ಯಾವುದಿಲ್ಲ ಅಂದರೆ, ಒಂದನೇದ್ದು ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್ಸ್, ಎರಡನೇದ್ದು ಡಿಟರ್ಮಿನಿಂಗ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ, ಮೂರನೇದ್ದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಫೋರ್ತ್ ಒನ್ ABC ಅನಾಲಿಸಿಸ್, ನೆಕ್ಸ್ಟ್ ಬಿನ್ ಕಾರ್ಡ್, ನೆಕ್ಸ್ಟ್ ಒನ್ ಇನ್ಪುಟ್ ಔಟ್ಪುಟ್ ರೇಷಿಯೋ, another one issue of materials, and then pricing of materials. The first one is fixation of stock levels. In order to ensure that the optimum quantity of materials is purchased and stocked, then storekeeper applies scientific techniques of material ಮ್ಯಾನೇಜ್ಮೆಂಟ್. ಅಂದರೆ ಸರಿಯಾದ ಕ್ವಾಂಟಿಟಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸ್ಟೋರ್ ಕೀಪರ್ ಸೈಂಟಿಫಿಕ್ ಟೆಕ್ನಿಕನ್ನು ಉಪಯೋಗಿಸ್ತಾನೆ. ಸೊ ಅಂದರೆ ಇಲ್ಲಿ ಅವನು ಮಿನಿಮಮ್ ಸ್ಟಾಕ್ ಲೆವೆಲ್ ಅಂದರೆ ಮಿನಿಮಮ್ ಎಷ್ಟು ಸ್ಟಾಕನ್ನು ಇಟ್ಟುಕೊಳ್ಬೇಕು. ಎರಡನೇದ್ದು ರೀಆರ್ಡರ್ ಲೆವೆಲ್, ಯಾವ ಟೈಮ್ನಲ್ಲಿ ಇನ್ನೊಮ್ಮೆ ಆರ್ಡರ್ ಮಾಡಬೇಕು ವಸ್ತುಗಳಿಗೆ. ಮೂರನೇದ್ದು ಮ್ಯಾಕ್ಸಿಮಮ್ ಆಗಿ ಎಷ್ಟು ಸ್ಟಾಕನ್ನು ಇಟ್ಕೋಬೋದು. ಆ ಸ್ಟಾಕನ್ನು ಮೀರಿದರೆ ಏನಾಗ್ತದೆ, ಖರ್ಚು ಅಥವಾ ವೆಚ್ಚಗಳು ಜಾಸ್ತಿ ಬರ್ತದೆ. ನೆಕ್ಸ್ಟು ಡೇಂಜರ್ ಲೆವೆಲ್ ಅಂದರೆ ಯಾವ ಲೆವೆಲಿಗಿಂತ ಕಡಿಮೆ ಹೋದರೆ ಅದು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಿಗೆ ಎಫೆಕ್ಟ್ ಆಗ್ತದೆ, ಅದು ನಾವು ಡೇಂಜರ್ ಲೆವೆಲ್ ಅಂತ ಹೇಳ್ಬೋದು. ಅನದರ್ ಒನ್ ರೀಆರ್ಡರ್ ಕ್ವಾಂಟಿಟಿ. ಈ ರೀತಿ ಬೇರೆ ಬೇರೆ ಸ್ಟಾಕ್ ಲೆವೆಲ್ಸನ್ನು ಫಿಕ್ಸ್ ಮಾಡ್ತದೆ. ಸೊ ಮೊದಲನೇದು ಮಿನಿಮಮ್ ಸ್ಟಾಕ್ ಲೆವೆಲ್ ಮೀನ್ಸ್ ಇಟ್ ರೆಪ್ರೆಸೆಂಟ್ಸ್ ದ ಕ್ವಾಂಟಿಟಿ ಬಿಲೋ ವಿಚ್ ದ ಸ್ಟಾಕ್ ಆಫ್ ಎನಿ ಐಟಮ್ ಶುಡ್ ನಾಟ್ ಬಿ ಅಲೌಡ್ ಟು ಫಾಲ್. ಯಾವುದೇ ಒಂದು ಸ್ಟಾಕು ಈ ಲೆವೆಲಿಗಿಂತ ಕಡಿಮೆ ಬಂದರೆ ಅಥವಾ ಈ ಲೆವೆಲಿಗಿಂತ ಕಡಿಮೆ ಬರಬಾರ್ದು. ಇಂತಹ ಲೆವೆಲಿಗೆ ನಾವು ಮಿನಿಮಮ್ ಸ್ಟಾಕ್ ಲೆವೆಲ್ ಅಂತ ಹೇಳ್ತೀವಿ. ಈ ಮಿನಿಮಮ್ ಸ್ಟಾಕ್ ಲೆವೆಲನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಮಿನಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು ರೀಆರ್ಡರ್ ಲೆವೆಲ್ ಮೈನಸ್ ಆವರೇಜ್ ಕನ್ಸಂಪ್ಷನ್ ಇಂಟು ಆವರೇಜ್ ಡೆಲಿವರಿ ಪೀರಿಯಡ್. ಅಂದರೆ ಮಿನಿಮಮ್ ಸ್ಟಾಕ್ ಲೆವೆಲ್ ಅಂದರೆ ರೀಆರ್ಡರ್ ಲೆವೆಲ್ ಅಂದರೆ ಇನ್ನೊಂದು ಸಲ ಸೆಕೆಂಡ್ ರೌಂಡ್ ಅಥವಾ ಮುಂದಿನ ರೌಂಡ್ನಲ್ಲಿ ಆರ್ಡರ್ ಮಾಡುವಂಥ ಲೆವೆಲ್ ಮೈನಸ್ ಆವರೇಜ್ ಕನ್ಸಂಪ್ಷನ್ ಮೀನ್ಸ್ ಮಿನಿಮಮ್ ಕನ್ಸಂಪ್ಷನ್ ಪ್ಲಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಡಿವೈಡೆಡ್ ಬೈ 2 ಇಂಟು ಆವರೇಜ್ ಡೆಲಿವರಿ ಪೀರಿಯಡ್ ಮೀನ್ಸ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಪ್ಲಸ್ ಮಿನಿಮಮ್ ಡೆಲಿವರಿ ಪೀರಿಯಡ್ ಡಿವೈಡೆಡ್ ಬೈ 2. ಸೊ ಎರಡನೇದ್ದು ರೀಆರ್ಡರ್ ಲೆವೆಲ್ ಅಂದರೆ ಏನು? This level is fixed somewhere between minimum level and maximum level in such a way that reordering when material falls to this level, then in the normal course of events, new supplies will be received just before the minimum stock is reached. ಅಂದರೆ ಇದು ಎಲ್ಲಿದೆ ಅಂದರೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮತ್ತು ಮಿನಿಮಮ್ ಸ್ಟಾಕ್ ಲೆವೆಲ್ನ ಇನ್ ಬಿಟ್ವೀನ್ ಇದೆ. ಅಂದರೆ ಈ ಲೆವೆಲ್ನಲ್ಲಿ ವಸ್ತುಗಳಿಗೆ ಆರ್ಡರ್ ಮಾಡಿದರೆ ಹೊಸ ಸಪ್ಲೈ ಬರುವುದರ ಒಳಗೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಿಗೆ ಯಾವುದೇ ಎಫೆಕ್ಟ್ ಆಗಬಾರ್ದು. ಈ ರೀತಿಯಲ್ಲಿ ಈ ಲೆವೆಲನ್ನು ಫಿಕ್ಸ್ ಮಾಡಿರ್ತದೆ. ಸೊ ಆದರೆ ರೀಆರ್ಡರ್ ಲೆವೆಲನ್ನು ಹೇಗೆ ಫೈಂಡ್ ಔಟ್ ಮಾಡೋದು?
reorder level is equal to maximum consumption into maximum delivery period, ಅಥವಾ reorder level is equal to minimum stock plus average consumption during the normal delivery time. Next level is maximum stock level. This is the level above which stock should not be allowed to rise. ಅಂದರೆ ಮ್ಯಾಕ್ಸಿಮಮ್ ಅಂದರೆ ಈ ಲೆವೆಲ್ಗಿಂತ ದಾಟಿ ಸ್ಟಾಕ್ ಇರಬಾರ್ದು ಅಂತ. ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು ರೀಆರ್ಡರ್ ಲೆವೆಲ್ ಪ್ಲಸ್ ಆರ್ಡರಿಂಗ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ಸೊ ಇದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ನೆಕ್ಸ್ಟ್ ಒನ್ ಈಸ್ ಡೇಂಜರ್ ಲೆವೆಲ್. ಡೇಂಜರ್ ಲೆವೆಲ್ ಅಂದರೆ ದಿಸ್ ಲೆವೆಲ್ ಇಸ್ ಜನರಲಿ ಬಿಲೋ ದ ಮಿನಿಮಮ್ ಸ್ಟಾಕ್. ವೆನ್ ಸ್ಟಾಕ್ ಫಾಲ್ಸ್ ಬಿಲೋ ದ ಮಿನಿಮಮ್ ಲೆವೆಲ್ ಇಟ್ ಈಸ್ ಕಾಲ್ಡ್ ಡೇಂಜರ್ ಲೆವೆಲ್. ಅಂದರೆ ಮಿನಿಮಮ್ ಲೆವೆಲ್ ಅಂದರೆ ಅಷ್ಟರ ಮಟ್ಟಿಗೆ ಇರಲೇಬೇಕು, ಅದಕ್ಕಿಂತಲೂ ಸ್ಟಾಕು ಕಡಿಮೆ ಆದರೆ ಅದಕ್ಕೆ ನಾವು ಡೇಂಜರ್ ಲೆವೆಲ್ ಅಂತ ಹೇಳ್ತೀವಿ. ಡೇಂಜರ್ ಲೆವೆಲ್ ಇಸ್ ಈಕ್ವಲ್ ಟು ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್. ಸೊ ಈ ಡೇಂಜರ್ ಲೆವೆಲಿಗೆ ಯಾವುದೇ ಇನ್ವೆಂಟರಿ ಬಂದರೆ ಅದು ಉತ್ಪಾದನೆಗೆ, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಿಗೆ ಎಫೆಕ್ಟ್ ಆಗಬಹುದು. ಸೊ ನೆಕ್ಸ್ಟ್ ಒನ್ ಈಸ್ ಅಂದರೆ ಎರಡನೆಯ ಟೆಕ್ನಿಕ್ ಏನಂದರೆ, ಅಥವಾ ಎರಡನೆಯ ಟೆಕ್ನಿಕ್ ಆಫ್ ಸ್ಟೋರ್ಸ್ ಕಂಟ್ರೋಲ್ ಈಸ್ ಎಕನಾಮಿಕ್ ಆರ್ಡರಿಂಗ್ ಕ್ವಾಂಟಿಟಿ. ಸೊ ಎಕನಾಮಿಕ್ ಆರ್ಡರಿಂಗ್ ಕ್ವಾಂಟಿಟಿ ಅಂದರೆ ಏನು? The quantity of material to be ordered at one time is known as economic ordering quantity. ಒಂದು ಸಲ ಆರ್ಡರ್ ಮಾಡುವಾಗ ಎಷ್ಟು ಕ್ವಾಂಟಿಟಿಯನ್ನು ಆರ್ಡರ್ ಮಾಡ್ತೀವಿ ಅಲ್ವಾ, ಅದಕ್ಕೆ ನಾವು ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ದಿಸ್ ಕ್ವಾಂಟಿಟಿ is fixed in such a manner as to minimize the cost of ordering and carrying the stock so that only the correct quantity of materials are to be purchased. ಅಂದರೆ ಇಲ್ಲಿ ನಾವು ಕಾಸ್ಟ್ ಆಫ್ ಆರ್ಡರಿಂಗ್ ಮತ್ತು ಕ್ಯಾರಿಂಗ್ ಕಾಸ್ಟನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಈ ಇ ಒ ಕ್ಯೂ ಎಕನಾಮಿಕ್ ಆರ್ಡರಿಂಗ್ ಕ್ವಾಂಟಿಟಿಯನ್ನು ಹೇಗೆ ಫೈಂಡ್ ಔಟ್ ಮಾಡೋದಂದರೆ, ಇ ಒ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2AO ಡಿವೈಡೆಡ್ ಬೈ ಸಿ. ಇ ಒ ಕ್ಯೂ ಅಂದರೆ ಎಕನಾಮಿಕ್ ಆರ್ಡರಿಂಗ್ ಕ್ವಾಂಟಿಟಿ. Economic ordering quantity is equal to square root of 2A. A means annual consumption, O means ordering and receiving cost per unit, C means cost of carrying the inventory. So in the next session we will discuss about other techniques of stores control. Thank you.